ಬೆಲೆ ಏರಿಕೆ ಬೆಂಕಿಗೆ ಸರ್ಕಾರ ನೀರು ಸುರಿದಿದೆ. ಹಂಗಂತ ಯಾವುದೋ ಬೆಲೆ ಕಡಿಮೆ ಆಯ್ತಪ್ಪ ಅಂತ ನಿಟ್ಟುಸಿರು ಬಿಡಬೇಡಿ. ಯಾಕಂದ್ರೆ ಬೆಂಗಳೂರಿಗೆ ಸರ್ಕಾರ ಶಾಕ್ ಕೊಟ್ಟಿದೆ. ಇದರ ಜೊತೆಗೆ ಶಾಲೆಗೆ ಮಕ್ಕಳನ್ನ ಬಸ್ನಲ್ಲಿ ಕಳಿಸೋ ಪೋಷಕರು ಸಹ ದಿಗಿಲಿಗೆ ಬೀಳುವಂತ ದರ ಏರಿಕೆ ಮಾಹಿತಿ ಸಿಕ್ಕಿದೆ. ಏನಿದು ದರ ಏರಿಕೆ ಶಾಕ್? ಬನ್ನಿ ರಿಪೋರ್ಟ್ ನೋಡೋಣ. ನೀರಿನ ದರ ಹೆಚ್ಚು ಮಾಡಬಾರ್ದು. ನೀರು ತುಂಬ ಅವಶ್ಯಕತೆ ಇದೆ. ಇದು ಅನ್ಯಾಯ, ತುಂಬ ಖಂಡನೀಯ ಸರ್. ಇದು ಸಾಮಾನ್ಯ ಜನರ ಮೇಲೆ ಹೊರೆನೇ. ಫೀಸು ಹೊರೆ, ವ್ಯಾನ್ ಫೀಸು ಹೊರೆ. ತುಂಬ ಕಷ್ಟ ಆಗ್ತಾ ಇದೆ. ಸರ್ವೈವ್ ಮಾಡೋಕ್ಕಾಗೋದು ತುಂಬ ಕಷ್ಟ ಆಗ್ತಿದೆ. ಬೆಂಗಳೂರಿಗೆ ನೀರಿನ ದರ ಏರಿಕೆಯ ಮತ್ತೊಂದು ಬಿಗ್ ಶಾಕ್. ದರ ಏರಿಕೆ ನಾಳೆಯಿಂದ ಅಧಿಕೃತ ಘೋಷಣೆ ಆಗುತ್ತೆ. ಈಗ 11 ವರ್ಷಗಳಾದ ಮೇಲೆ ದರ ಏರಿಕೆ ಆಗ್ತಾ ಇದೆ. ಬೆಲೆ ಏರಿಕೆ ಏಪ್ರಿಲ್ ತಿಂಗಳು ಒಂದು ರೀತಿ ಬೆಲೆ ಏರಿಕೆಯ ತಿಂಗಳಾಗಿ ಬದಲಾಗಿದೆ. ಹಾಲು, ಮೊಸರು, ವಿದ್ಯುತ್, ಡೀಸೆಲ್ ಬೆಲೆ ಹೆಚ್ಚಿಸಿ ರಾಜ್ಯ ಸರ್ಕಾರ ಶಾಕ್ ಕೊಟ್ರೆ, ಎಲ್ಪಿಜಿ ಸಿಲಿಂಡರ್ ದರ ಏರಿಸಿ ಕೇಂದ್ರ ಸರ್ಕಾರ ಗಾಯದ ಮೇಲೆ ಉಪ್ಪು ಸವರಿತ್ತು. ಇದೀಗ ಬೆಂಗಳೂರಿಗರಿಗೆ ಜಲಮಂಡಳಿ ಬಿಗ್ ಶಾಕ್ ಕೊಟ್ಟಿದೆ. ಪೈಸೆಗಳ ಲೆಕ್ಕದಲ್ಲಿ ನೀರಿನ ದರ ಏರಿಕೆಗೆ ಜಲಮಂಡಳಿ ಮುಂದಾಗಿದ್ದು ನಾಳೆಯೇ ಅಧಿಕೃತವಾಗಿ ಘೋಷಣೆ ಆಗಲಿದೆ. ಮೊದಲನೇದಾಗಿ ಇನ್ನು ದರ ಏರಿಕೆ ನಾಳೆಯಿಂದ ಅಧಿಕೃತ ಘೋಷಣೆ ಆಗುತ್ತೆ. ಈಗ ನಾವು ಒಂದು ಪ್ರಸ್ತಾವನೆಯನ್ನು ಅನುಮೋದನೆ ಹಂತದಲ್ಲಿ ಇಟ್ಕೊಂಡಿದ್ದೇವೆ. ಈಗಾಗಲೇ ನಮ್ಮ ಬೋರ್ಡ್ ಮೆಂಬರ್ಸ್ ಅನುಮೋದಿಸಿದ್ದಾರೆ. ಆ ದಿಕ್ಕಿನಲ್ಲಿ ನೋಡಿದರೆ ಈಗ 11 ವರ್ಷಗಳಾದ ಮೇಲೆ ದರ ಏರಿಕೆ ಆಗ್ತಾ ಇದೆ. ಪ್ರಮುಖವಾಗಿ ಡೊಮೆಸ್ಟಿಕ್ ಅಂದ್ರೆ ಗೃಹೋಪಯೋಗಿ ಕನೆಕ್ಷನ್ಗೆ ಲೀಟರ್ಗೆ ಗರಿಷ್ಠ 1 ಪೈಸೆವರೆಗೂ ಹೆಚ್ಚಳಕ್ಕೆ ಜಲಮಂಡಳಿ ನಿರ್ಧಾರ ಮಾಡಿದೆ. ಪ್ರತಿ ಲೀಟರ್ಗೆ 0.15 ಪೈಸೆ ಹೆಚ್ಚಳಕ್ಕೆ ನಿರ್ಧಾರ ಮಾಡಲಾಗಿದೆ. ಹಾಗೆ 8 ರಿಂದ 25 ಸಾವಿರದೊಳಗಿನ ಸ್ಲ್ಯಾಬ್ನಲ್ಲಿ ಪ್ರತಿ ಲೀಟರ್ಗೆ 0.40 ಪೈಸೆ ಹೆಚ್ಚಳವಾಗಲಿದೆ. 25 ಸಾವಿರ ಲೀಟರ್ಗಿಂತ ಹೆಚ್ಚು ನೀರು ಬಳಸಿದ್ರೆ ಪ್ರತಿ ಲೀಟರ್ಗೆ 0.80 ಪೈಸೆ ಹೆಚ್ಚಳವಾಗಲಿದೆ. ಹಾಗೇನೆ 50 ಸಾವಿರದಿಂದ 1 ಲಕ್ಷ ಲೀಟರ್ ನೀರು ಬಳಕೆಗೆ ಪ್ರತಿ ಲೀಟರ್ಗೆ 1 ಪೈಸೆ ಹೆಚ್ಚಳ ಮಾಡೋಕೆ ನಿರ್ಧಾರ ಮಾಡಲಾಗಿದೆ. ಈಗಾಗಲೇ ಡೊಮೆಸ್ಟಿಕ್ನಲ್ಲಿ ಏನು ಸ್ಲ್ಯಾಬ್ ಇದೆ ಅದು ಹಂಗೆ ಮುಂದುವರಿಸ್ಕೊಂಡು ಹೋಗಿದ್ದೇವೆ. ಈಗ 0 to 8,000 ಯಾರಿದ್ದಾರೆ ಅವರಿಗೆ 0.15 ಪೈಸಾ ಅಂದರೆ 0.15 ಪೈಸಾ ಅಂದರೆ ಒಂದು 1/4 ಪೈಸಾಕ್ಕಿಂತ ಪರ್ ಲೀಟ್ರಿಗೆ ಕಡೆ ಜಾಸ್ತಿ ಆಗುತ್ತೆ. 1 ಪೈಸಾದಲ್ಲಿ 0.150, 1 ಪೈಸಾದಲ್ಲಿ ಕೂಡ ಕಡಿಮೆ, ಅರ್ಧ ಪೈಸಾಕ್ಕಿಂತ ಕಡಿಮೆ, 1/4 ಪೈಸಾಕ್ಕಿಂತ ಕಡಿಮೆ. ಅಂದರೆ ಬಡವರಿಗೆ ಇದು ಏನು ಮೊರೆಯಾಗಬಾರ್ದು ಅಂತ ನಾವು ಈ ಥರ ಮಾಡಿದ್ದೇವೆ. ಈಗ ಇದು ನಾಳೆಯಿಂದ ಅಧಿಕೃತ ಜಾರಿ ಆದರೆ ಈ ಏಪ್ರಿಲ್ ಮಂತ್ ನಾವು ಕನ್ಸಂಪ್ಷನ್ ಮಾಡಿರೋಂಥ ಮೇ ತಿಂಗಳಿಗೆ ಅದೊಂದು ಬಿಲ್ ಬರುತ್ತೆ, ಬಿಲ್ ಜನರೇಟ್ ಆಗುತ್ತೆ. ಹೌದು, ಮೇ ಬಿಲ್ಲಿಂದ ಇದು ಅನ್ವಯ ಆಗುತ್ತೆ. ಮೇ ಬಿಲ್ಲಿಗೆ ಬಂದಾಗ ಇದು ಅನ್ವಯ ಆಗುತ್ತೆ. ಪೈಸೆಗಳ ಲೆಕ್ಕದಲ್ಲಿ ನೀರಿನ ಬಿಲ್ ಹೆಚ್ಚಾದರೂ ತಿಂಗಳಿಗೆ ಬಿಲ್ ಬರುವಾಗ 20 ರಿಂದ 30 ರೂಪಾಯಿ ಹೆಚ್ಚಾಗಲಿದೆ. ಹೀಗಾಗಿ ಬೆಂಗಳೂರಿನ ಜನರು ಸರ್ಕಾರದ ವಿರುದ್ಧ, ಪಾಲಿಕೆ ವಿರುದ್ಧ ಕಿಡಿಕಾರಿದ್ದಾರೆ. ನೀರಿನ ದರ ಹೆಚ್ಚು ಮಾಡಬಾರ್ದಿತ್ತು. ಯಾಕಂದರೆ ನೀರು ತುಂಬ ಅವಶ್ಯಕತೆ ಇದೆ. ಬೇಸಿಗೆ ಕಾಲದಲ್ಲಿ ಪ್ರತಿಯೊಬ್ಬರಿಗೂ ನೀರು ಬೇಕಾದಂಥ ವಸ್ತು ಅದು. ಅದರ ಬೆಲೆ ಜಾಸ್ತಿ ಮಾಡಬಾರ್ದಿತ್ತು. 200 ರೂಪಾಯಿ ಜಾಸ್ತಿ ಕೊಡಬೇಕಾಗುತ್ತೆ. ಖಂಡಿತ ಹೊರೆ. ಸರ್, ಇದು ಸಾಮಾನ್ಯ ಜನರ ಮೇಲೆ ಹೊರೆನೇ. ಸರ್ಕಾರ ಎಲ್ಲನೂ ಫ್ರೀಯಾಗಿ ಕೊಡ್ತೀವಿ ಅಂತೇಳಿ ಇಂಡೈರೆಕ್ಟಾಗಿ ಎಲ್ಲನೂ ನಮ್ಮ ತಲೆ ಮೇಲೆ ಹೊರೆ ಹೊರಿಸ್ತಾನೆ ಇದ್ದಾರೆ. ಪೆಟ್ರೋಲ್ ದರ ಜಾಸ್ತಿ ಮಾಡ್ತಾ ಇದ್ದಾರೆ, ಗ್ಯಾಸ್ ದರ ಮಾಡ್ತಾ ಇದ್ದಾರೆ. ಒಂದಲ್ಲ ಒಂದು ದರಗಳು ಜಾಸ್ತಿ ಆಗ್ತಾನೆ ಇದೆ ಹೊರತು ಏನೂ ಕಡಿಮೆ ಆಗ್ತಾ ಇಲ್ಲ. ಇದು ಅನ್ಯಾಯ ಮತ್ತು ದಬ್ಬಾಳಿಕೆ ಆಯ್ತಿದೆ. ಜನಗಳ ಅಭಿಪ್ರಾಯನ ಕೇಳಲ್ಲ. ಇವರು ತಮ್ಗೆ ಎಷ್ಟು ಬೇಕಷ್ಟು ಏರಿಸ್ತಾ ಇದ್ದಾರೆ. ಯಾರು ಇವ್ರನ್ನ ಫ್ರೀ ಕೊಡಿ ಅಂತ ಯಾರು ಕೇಳಿರಲಿಲ್ಲ, ತಾವಾಗೆ ಫ್ರೀ ಕೊಟ್ಟರು. ಇದು ತುಂಬ ಖಂಡನೀಯ ಸರ್. ಇದು ಯಾರಿಗೂ ಇಷ್ಟ ಆಗ್ತಾ ಇಲ್ಲ. ಪ್ರತಿಯೊಂದು ದರ ಜಾಸ್ತಿ ಮಾಡಿಬಿಟ್ಟು ನೀರಿನ ದರ ಮಾಡೋದು ಹೆಂಗೆ ಸರ್ ಕುಡಿಯೋದು ನೀರು? ತುಂಬಾ ಹೊರೆ ಸರ್. ಇದು ತುಂಬಾ ಖಂಡನೀಯ ಸರ್. ಇದು ಡೀಸೆಲ್ ಬೆಲೆ ಏರಿಕೆ ಎಫೆಕ್ಟ್, ಶಾಲಾ ವಾಹನ ಶುಲ್ಕ ಹೆಚ್ಚಳಕ್ಕೆ ನಿರ್ಧಾರ. ನೀರಿನ ದರ ಏರಿಕೆಯ ಶಾಕ್ನಲ್ಲಿದ್ದವರಿಗೆ, ಅದರಲ್ಲೂ ಶಾಲೆಗೆ ತಮ್ಮ ಮಕ್ಕಳನ್ನ ಬಸ್ನಲ್ಲಿ ಕಳುಹಿಸುವ ಸಾಮಾನ್ಯ ವರ್ಗದ ಪೋಷಕರಿಗೆ ಮತ್ತೊಂದು ಶಾಕ್ ಎದುರಾಗಿದೆ. ಅದುವೇ ಶಾಲಾ ವಾಹನ ಶುಲ್ಕ ಏರಿಕೆ. ಡೀಸೆಲ್ ಬೆಲೆ 2 ರೂಪಾಯಿ ಹೆಚ್ಚಳವಾಗಿದ್ದು ಶಾಲಾ ವಾಹನಗಳ ಶುಲ್ಕವನ್ನು 500 ರೂಪಾಯಿಯಿಂದ 600 ರೂಪಾಯಿಯವರೆಗೂ ಹೆಚ್ಚಿಸಲು ಖಾಸಗಿ ಶಾಲಾ ವಾಹನ ಸಂಘ ನಿರ್ಧರಿಸಿದೆ. ಸದ್ಯ ಆಟೋ, ಬಸ್, ಮಿನಿ ಬಸ್ ಸೇರಿದಂತೆ ಬೇರೆ ಬೇರೆ ರೀತಿಯಾದ ವಾಹನ ಶುಲ್ಕ ಇದೆ. ಅಂದ್ರೆ ಸರಿಸುಮಾರು 2,000 ರೂಪಾಯಿಯಿಂದ 2,100 ರೂಪಾಯಿ ಸದ್ಯ ತಿಂಗಳಿಗೆ ವಾಹನ ಶುಲ್ಕವಿದೆ. 500 ರಿಂದ 600 ರೂಪಾಯಿ ಹೆಚ್ಚಳವಾದ್ರೆ 2,500 ರೂಪಾಯಿಯಿಂದ 3,000 ರೂಪಾಯಿಯವರೆಗೂ ಹೆಚ್ಚಳವಾಗೋ ಸಾಧ್ಯತೆ ಇದೆ. ಇವತ್ತು ಏನಾಗಿದೆ ಅಂತೇಳಿ ಒಂದು ಕಡೆ ಪೆಟ್ರೋಲು ಡೀಸೆಲ್ ಬೆಲೆ ಮಾತ್ರ ಏರಿಕೆ ಆಗ್ತಾ ಇಲ್ಲ, ಸ್ಪೇರ್ ಪಾರ್ಟ್ಸ್ಗಳಿರ್ಬೋದು ಅಥವಾ ಈವನ್ ಎಲ್ಲ ಥರದಲ್ಲೂ ಕೂಡ ಇವತ್ತು ಸರ್ಕಾರಿ ಅಂತ ಟ್ಯಾಕ್ಸು, ಇನ್ಶೂರೆನ್ಸು ಇದೆಲ್ಲ ಕೂಡ ಜಾಸ್ತಿ ಆಗಿದೆ. ಈ ಒಂದು ಹಿನ್ನೆಲೆಯಲ್ಲಿ
ನಾವುಗಳು ಏನು ಅಂತ ಏನಂದರೆ ಡೆಫಿನೆಟ್ಲಿ ಮಕ್ಕಳಿಗೆ ಪೋಷಕರಿಗೆ ಜಾಸ್ತಿ ಹೊರೆ ಆಗದಿರೋಂಥ ಥರದಲ್ಲಿ ಪ್ರಯತ್ನಗಳನ್ನಂತೂ ಮಾಡ್ತೀವಿ. ಶಾಲಾ ವಾಹನದ ಶುಲ್ಕ ಹೆಚ್ಚಳಕ್ಕೆ ಮಧ್ಯಮ ವರ್ಗದ ಪೋಷಕರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ಸಾಕಷ್ಟು ಸಮಸ್ಯೆ ಇದೆ. ಈ ನಡುವೆ ಶಾಲಾ ವಾಹನಗಳ ಶುಲ್ಕ ಏರಿಕೆ ಸರಿಯಾದ ಕ್ರಮವಲ್ಲ ಅಂತಿದ್ದಾರೆ. ತುಂಬ ಬರ್ಡನ್ ಆಗೋಗಿದೆ ಸರ್, ನಮ್ಮಂಥ ಮಿಡಲ್ ಕ್ಲಾಸ್ಗೆ ತುಂಬಾ ಬರ್ಡನ್ ಅದು ಸ್ವಲ್ಪ ನೋಡಿ ಮಾಡಬೇಕು ಗೌರ್ಮೆಂಟು. ಬುಕ್ಸು ಹೊರೆ, ಫೀಸು ಹೊರೆ, ವ್ಯಾನ್ ಫೀಸು ಹೊರೆ, ಎಲ್ಲನೂ ಹೊರೆನೇ ಇವಾಗ. ತುಂಬ ಬರ್ಡನೇ ಇದು. ಈ ಸ್ಕೂಲ್ ಫೀಸ್ಗಳು ಅವರು ವರ್ಷಕ್ಕೆ ಆಲ್ಮೋಸ್ಟ್ ಈಗ 1.5 ಲಕ್ಷ 2 ಲಕ್ಷ ಫೀಸ್ಗಳು ಕಟ್ಟೋದ್ರಿಂದ ತುಂಬ ಕಷ್ಟ ಆಗ್ತಾ ಇದೆ. ಸರ್ವೈವ್ ಮಾಡೋಕ್ಕಾಗೋದು ತುಂಬ ಕಷ್ಟ ಆಗ್ತಿದೆ. ಜನರ ಹೊರೆ ಕಡಿಮೆ ಮಾಡಬೇಕಿರುವ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳೇ ದರ ಏರಿಕೆ ಮಾಡ್ತಾ ಇರೋದು ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. ಶಿವರಾಜ್ ಕುಮಾರ್ ಜೊತೆ ವಿನಯ್ ಕುಮಾರ್ ಕಾಶಪ್ಪನವರ್, TV9 ಬೆಂಗಳೂರು.